ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ಬಂದು ತುಂಬ ಗ್ರ್ಯಾಂಡಾಗಿರುತ್ತೆ ಮತ್ತು ರಿಸೆಪ್ಷನ್ ಸ್ಯಾರಿಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇದು ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಅಷ್ಟೇ. ಇದಕ್ಕೆ ನಾನು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, 6 ಎಳೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೀಡಲ್ ಬಂದು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, ನಾಟ್ ಹಾಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ನಾಟ್ ಅಂದರೆ ಸಿಂಗಲ್ ಕ್ರೋಶ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ನಾಟ್. ಮತ್ತು ನೆಕ್ಸ್ಟು 1 2 3 4 5 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಇವಾಗ ಬೀಡ್ ತೋರಿಸ್ಕೋಬೇಕು. ನಾನು ಒಂದು ರಿಂಗ್ ಬೀಡು ಮತ್ತು ರಿಂಗ್ ಬೀಡ್ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಫ್ಲ್ಯಾಟ್ ಆಗಿರೋದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಇದು ಬಂದು ಮಧ್ಯದಲ್ಲಿ ಆ ಬೀಡ್ ತೋರಿಸಿ ಫ್ಲವರ್ ಬೀಡನ್ನ ರಿಂಗ್ ಬೀಡ್ಗೆ ಈ ಥ್ರೆಡ್ ಒಳಗಡೆ ತೋರಿಸ್ಕೋಬೇಕು. ಮತ್ತು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟು 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್, ಸಿಂಗಲ್ ಕ್ರೋಶ. ನಾಟ್ ಅಂದರೆ ಸಿಂಗಲ್ ಕ್ರೋಶ. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಬೀಡ್ ತೋರಿಸ್ಕೊತಿದ್ದೀನಿ. ಈ ರೀತಿ ರಿಂಗ್ ಬೀಡನ್ನ ಅರ್ಧಕ್ಕೆ ಹಾಕ್ಬಿಟ್ಟು ಮತ್ತು ಫ್ಲವರ್ದು ಫ್ಲ್ಯಾಟ್ ಬೀಡ್ ತೊಗೊಂಡಿದ್ದೀವಲ್ಲ ಅದನ್ನು ಮತ್ತೆ ತೋರಿಸಿ ಮಧ್ಯದಲ್ಲಿ ಈ ರೀತಿ ಹಾಕ್ಕೊಂಡು ಇದರೊಳಗಡೆ ತೋರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತು ಒಂದು ನಾಟ್. ಫ್ರೆಂಡ್ಸ್, ನಾನು ಫಸ್ಟ್ ಸ್ಟೆಪ್ಗೆ ಈ ರೀತಿ ಬೇಸ್ ಚೈನ್ ಹಾಕ್ಕೊಂಡು ನಾನು ಬೀಡ್ ತೋರಿಸಿ ಬೇಸ್ ಚೈನ್ ಏನೇನಿದೆ 5 ಚೈನ್ ಹಾಕಿ ನಾಟ್ ಹಾಕ್ಕೊಂಡು 5 ಚೈನ್ ನಾಟು 5 ಚೈನ್ ನಾಟ್ ಹಾಕ್ಕೊಂಡು ಮತ್ತು ಬೀಡ್ಸ್ ತೋರಿಸ್ಕೊಂಡು ಇಲ್ಲಿ ಲಾಸ್ಟ್ಗೆ ಎಂಡಿಗೆ 5 ಚೈನ್ ಹಾಕಿ ನಾಟು 5 ಚೈನ್ ನಾಟ್ ಹಾಕ್ಕೊಂಡು 3 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಗೆ ಲಾಕ್ ಹಾಕ್ಕೊಂಡು ಒಂದು 5 ಚೈನ್ 1 2 3 4 5 ಚೈನ್ ಹಾಕಿ ಇದು ಲಾಕ್ ಇತ್ತಲ್ಲ ಅಲ್ಲೇ ಒಂದು ಲಾಕ್ ಹಾಕೋಬೇಕು. ಮತ್ತು 1 2 ಚೈನ್ ಹಾಕಿ ಈ 5 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಒಂದು ಲಾಕ್ ಹಾಕ್ಕೊಂಡಾದಮೇಲೆ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇದಕ್ಕೆ ಕಂಬ ಫಿಲ್ ಮಾಡ್ಕೊಂಡು ಹೋಗಬೇಕು, ಅಂದರೆ ಡಬಲ್ ಕ್ರೋಶ. ಇದೇ ರೀತಿ ಸೂಜಿ ಮೇಲೆ ದಾರ ತೊಗೊಂಡು ಈ ಬೀಡ್ಸ್ ಒಳಗಡೆ ಹೋಗಿ ಮತ್ತು ಸೂಜಿ ಮೇಲೆ ದಾರ ವಾಪಸ್ ತೊಗೊಂಬಂದು ಎರಡರಲ್ಲಿ ಒಂದು ಇದೇ ರೀತಿ ಸೂಜಿ ಮೇಲೆ ದಾರ ಹೋಗಿ ಬೀಡ್ಸ್ ಒಳಗಡೆ ಹೋಗಿ ದಾರ ತೊಗೊಂಬಂದು 3 ಇರುತ್ತೆ, ಎರಡರಲ್ಲಿ ಒಂದು ಇದೇ ರೀತಿ ಕಂಬ ಫಿಲ್ ಮಾಡ್ಕೋಬೇಕು. ನೀವೊಂದು 17-18 ಕಂಬ ಫಿಲ್ ಮಾಡ್ಕೋಬೇಕು. 17 or 18 ಅಷ್ಟೇ.
ಫ್ರೆಂಡ್ಸ್ ಈ ಡಿಸೈನ್ ಬಂದು ನಿಮಗೆ ಮತ್ತು ನಿಮಗೆ ಬ್ರೈಡಲ್ ಲುಕ್ಕು ಕೊಡುತ್ತೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನ್ ಬಂದು ಮತ್ತು ಕಲರ್ ಕಾಂಬಿನೇಷನ್ ಇರಬೇಕು. ಇದೇ ರೀತಿ ಕಲರ್ ಕಾಂಬಿನೇಷನ್ ಇದ್ದರೆ ಡಬಲ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಇದೇ ರೀತಿ ನಿಮಗೆ 17 or 18 ಎಷ್ಟಾಗುತ್ತೆ ನಿಮಗೆ ಅಲ್ಲಿ ಫಿಲ್ ಮಾಡ್ಕೋಬೇಕಾದ್ರೆ ಅಷ್ಟನ್ನು ಹಾಕ್ಕೊಂಡು ಹೋಗಬೇಕು. ಫ್ರೆಂಡ್ಸ್ ನಾನಿಲ್ಲಿ 18 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅಂದರೆ 18 ಕಂಬಗಳನ್ನ ಹಾಕ್ಕೊಂಡು ನಾನಿಲ್ಲಿ ನೆಕ್ಸ್ಟ್ ಏನಿದೆ 5 ಚೈನ್ ಗ್ಯಾಪು ಆ ಚೈನಲ್ಲಿ ಹೋಗಿ ಒಂದು ನಾಟ್ ಹಾಕೋತಿದ್ದೀನಿ. ಒಂದು ನಾಟ್ ಹಾಕ್ಕೊಂಡು 2 ಚೈನ್ 1 2 2 ಚೈನ್ ಹಾಕಿ ಇಲ್ಲಿ ಏನು ನಾಟ್ ಇದೆ ಅಲ್ಲಿ ನಾಟಿಗೆ ಹೋಗ್ಬಿಟ್ಟು ಒಂದು ನಾಟ್ ಹಾಕೋತಿದ್ದೀನಿ. ಮತ್ತು ನೆಕ್ಸ್ಟು 5 ಚೈನ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ನಾಟು. ಮತ್ತು 2 ಚೈನ್ 1 2 ಚೈನ್ ಹಾಕಿ ಪಕ್ಕದ 5 ಚೈನ್ ಹಾಕಿದ್ವಲ್ಲ ಅದರಲ್ಲಿ ಹೋಗಿ ಮತ್ತೆ ನಾಟ್ ಹಾಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇದರೊಳಗಡೆ ಡಬಲ್ ಕ್ರೋಶ ಫಿಲ್ ಮಾಡಬೇಕು. 2 3 ಇದರೊಳಗಡೆನೂ 18 ಡಬಲ್ ಕ್ರೋಶ ಫಿಲ್ ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಈ ಬೀಡ್ ಒಳಗಡೆ ಹೋಗಿ ಮತ್ತು ದಾರ ತೊಗೊಂಬಂದು ಮತ್ತು 3 ಇರುತ್ತೆ 3ರಲ್ಲಿ 2ರಲ್ಲಿ 1 ಇದೇ ರೀತಿ ನೀವು ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಒಟ್ಟು 18 ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೂ ಕೂಡ 18 ಕಂಬ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಲ್ಲ ಬೀಡ್ಗೂ 18 ಕಂಬ ಫಿಲ್ ಮಾಡ್ಕೊಂಬಂದಿದ್ದೀನಿ. ಅಲ್ಲಿ ಈ ರೀತಿ ಕಾಣಿಸುತ್ತೆ. ಈಗ ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಲಾಕ್ ಮಾಡ್ಕೋತಿದ್ದೀನಿ. ಮತ್ತು 5 ಚೈನು 1 2 3 4 5 5 ಚೈನ್ ಹಾಕಿ ಇಲ್ಲಿ ಲಾಕ್ ಹಾಕಿದ್ವಲ್ಲ ಅಲ್ಲಿ ಬಂದು ಒಂದು ಲಾಕು. ಮತ್ತು ನೆಕ್ಸ್ಟು ಸೂಜಿ ಮೇಲೆ ದಾರ ತೊಗೊಂಡು ಫಸ್ಟ್ ಕಂಬ ಹಾಕಿದ್ದೀವಲ್ಲ ಅದ್ರ ಮೇಲ್ಗಡೆ ಚೈನ್ ರೀತಿ ಕಾಣಿಸುತ್ತಲ್ಲ ಅಲ್ಲೋಗಿ 3 ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಇದು ಬಂದು ಹಾಫ್ ಡಬಲ್ ಕ್ರೋಶ ಆದಮೇಲೆ 1 2 3 3 ಚೈನ್ ತೊಗೊಂಡು ಇದು ಕಂಬದ ಪಕ್ಕದಲ್ಲಿ ಒಂದು ಹೋಲ್ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಲ್ ಇದೆಯಲ್ಲ ಇದರೊಳಗಡೆ ಹೋಗಿ ಸೂಜಿ ಮೇಲೆ ದಾರ ತೊಗೊಂಡು ಒಂದು ನಾಟ್ ಹಾಕೋಬೇಕು. ಅದು ಬಂದು ನಿಮಗೆ ಪೀಕಾಟ್ ಡಿಸೈನ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಮತ್ತೆ ನಾನು ಒಂದು ಮನೆ ಬಿಟ್ಟು ನೆಕ್ಸ್ಟ್ ಮನೆ ಕಂಬ ಇದೆಯಲ್ಲ ಅಲ್ಲಿ ಹೋಗಿ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಸೇಮ್ ಹಾಗೇ 3 ಒಳಗಡೆನೂ ಇಳ್ಕೊತೀನಿ. ಮತ್ತು ನೆಕ್ಸ್ಟು 3 ಚೈನ್ 1 2 3 3 ಚೈನ್ ಹಾಕಿ ಈ ಹೋಲ್ ಕಾಣಿಸ್ತಿದೆಯಲ್ಲ ಇದರಲ್ಲಿ ಹೋಗಿ ಒಂದು ನಾಟ್. ಇದು ಕೂಡ ಒಂದು ಪಿಕಾಟು. ಇದೇ ರೀತಿ ನಾನು ಇವಾಗ 5 ಪಿಕಾಟ್ ಮಾಡ್ಕೋತೀನಿ. ಒಂದು ಮನೆ ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗಿ ಇದೇ ರೀತಿ ಒಂದು ಮನೆ ಬಿಟ್ಟು ನೆಕ್ಸ್ಟ್ ಮನೇಲಿ ಹಾಫ್ ಡಬಲ್ ಕ್ರೋಶ ಮತ್ತು 1 2 3 3 ಚೈನ್ ಹಾಕಿ ಈ ಕಂಬದ ಪಕ್ಕದಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಬಂದು ಒಂದು ನಾಟು. ಇದೇ ರೀತಿ ನಾನು ಫಸ್ಟು 5 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಪಿಕಾಟ್ ಮಾಡ್ಕೋತೀನಿ. ನೋಡಿ ಇದೇ ರೀತಿ ನಾನು 5 ಪಿಕಾಟ್ ಡಿಸೈನ್ನ ಫಿಲ್ ಮಾಡ್ಕೋತೀನಿ. ಒಂದು ಮನೆ ಬಿಟ್ಟು ಆರ್ಚಲ್ಲಿ ಒಂದು ಮನೆ ಬಿಟ್ಟು ಮತ್ತು ನೆಕ್ಸ್ಟ್ ಮನೇಲಿ ಹೋಗಬೇಕು. 2 3
3 ಚೈನ್ ಹಾಕಿ ಅದು ಪಕ್ಕದಲ್ಲಿ ಜಾಗ ಇದೆಯಲ್ಲ ಕಂಬದ ಪಕ್ಕ ಅಲ್ಲಿ ಬಂದು ಪಿಕಾಟ್ ಹಾಕಾದ್ಮೇಲೆ ನಾನಿಲ್ಲಿ 3.5 mm ಬೀಡ್ ತೊಗೋತಾ ಇದ್ದೀನಿ. ಗೋಲ್ಡ್ ಕಲರ್ ಬೀಡು, ಅದು ಒಂದು ಬೀಡ್ ತೋರಿಸಿ ಮತ್ತು ಸೂಜಿಗೆ ಬೀಡ್ ಹಾಕೋದ್ಮೇಲೆ ಅದನ್ನು ಥ್ರೆಡ್ ಒಳಗಡೆ ತೋರಿಸಿ ಥ್ರೆಡಲ್ಲಿ ಫಿಲ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಒಂದು ಮನೆ ಬಿಟ್ಟು ಪಕ್ಕದಲ್ಲಿ ಹೋಗಿ ಸೂಜಿ ಮೇಲೆ ದಾರ ತೊಗೊಂಡು ಎರಡು ಒಳಗಡೆ ಒಂದೇ ಸರಿ ಇಳ್ಕೊಂಡು ಅಂದರೆ ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿದ್ಮೇಲೆ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಅಲ್ಲೋಗಿ ಒಂದು ನಾಟು. ಅದೇ ರೀತಿ ನೀವು ಪೂರಾ ಆರ್ಚ್ನ ಫಿಲ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಫಿಲ್ ಮಾಡ್ಕೋಬೇಕು ಪಿಕಾಟ್ನ. ನೆಕ್ಸ್ಟು ಕೂಡ 15 ಪಿಕಾಟ್ ಬರಬೇಕು. ಮತ್ತು 3 ಚೈನು ಮತ್ತು ಕಂಬ ಕಾಣಿಸ್ತಿದೆಯಲ್ಲ ಕಂಬದೊಳಗಡೆ ಒಂದು ನಾಟು. ಇದೇ ರೀತಿ ಒಟ್ಟು 5 ಡಬಲ್ ಕ್ರೋಶ ಮಾಡ್ಕೋಬೇಕು. ಇದೇ ರೀತಿ 3 ಒಳಗಡೆನೂ ಒಂದೇ ಸರಿ ತಗೊಂಡು ಈ ರೀತಿ ಪಿಕಾಟ್ ಡಿಸೈನ್ ಮಾಡಿಕೊಂಡು ಈ 5 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ನಾಟ್ ಬಂದಿತ್ತಲ್ಲ ಅಲ್ಲಿ ಬಂದು ಒಂದು ಸಿಂಗಲ್ ನಾಟು ಫ್ರೆಂಡ್ಸ್. ಮತ್ತು 5 ಚೈನು, 5 ಚೈನ್ ಆದಮೇಲೆ ನೆಕ್ಸ್ಟು ಸೂಜಿ ಮೇಲೆ ದಾರ ತೊಗೊಂಡು ಈ ಕಂಬ ಫಿಲ್ ಮಾಡಿದ್ವಲ್ಲ ಡಬಲ್ ಕ್ರೋಶ ಅದರೊಳಗಡೆ ಹೋಗಿ ಮತ್ತೆ ಥ್ರೆಡ್ ತೊಗೊಂಬಂದು ಈ 3 ಇರುತ್ತೆ 3 ಒಳಗಡೆನೂ ಒಟ್ಟಿಗೆ ಎಳ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ 3 ಚೈನು ಈ ಕಂಬ ಇದೆಯಲ್ಲ ಅದರೊಳಗಡೆ ಹೋಗಿ ಅಲ್ಲೊಂದು ನಾಟು. ಈ ರೀತಿ ಪಿಕಾಟ್ ಡಿಸೈನ್ ಬರುತ್ತೆ. ಇದೇ ರೀತಿ ನೀವು ನಿಮ್ಮ ಮೇಲೆ 5 ಹಾಕಿದ್ಮೇಲೆ ಒಂದು ಬೀಡ್ ತೋರಿಸಿ ಮತ್ತೆ 5 ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ದು ಪಿಕಾಟ್ ಡಿಸೈನ್ ಮುಗಿಸಿದ್ದೀನಿ. ಈ ರೀತಿ ಫೈನಲ್ಗೆ ಎಂಡ್ ಮಾಡಿಬಿಟ್ಟು 3 ಚೈನ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡಿಟ್ಟಿದ್ದೀನಿ. 3 ಚೈನ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ಬಿಟ್ಕೊಂಡಿದ್ದೀನಿ. ಈ ರೀತಿ ಫ್ರೆಂಡ್ಸ್ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ಫಿನಿಶಿಂಗು. ಇದಕ್ಕೆ ನಾನು 75 ಎಳೆ ದಾರ ತೊಗೊಂಡಿದ್ದೀನಿ. 75 ಎಳೆ ತೊಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಮತ್ತು ಮಧ್ಯದಲ್ಲಿ ಸ್ಟೋನ್ಲೆಸ್ ಅಂಟಿಸ್ಕೊಂಡಿದ್ದೀನಿ ನಾನು. ಅದರಿಂದ ಇನ್ನೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ರೀತಿ ಕಾಣಿಸುತ್ತೆ. ನಿಮಗೆ ಇದೆಲ್ಲ ರಿಸೆಪ್ಷನ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಗ್ರ್ಯಾಂಡಾಗಿರೋ ಸೀರೆಗಳಿಗೆ ತುಂಬ ಎದ್ದು ಕಾಣಿಸುತ್ತೆ. ಇದು ಕಲರ್ ಕಾಂಬಿನೇಷನ್ ಸಿಕ್ಕಿದ್ರೆ. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.